ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ರೆಡಿ ಆಗೋದು ಅಂತ ಒಂದು ಸಿಂಪಲ್ ಮೇಕಪ್ ವಿಡಿಯೋನ ಮಾಡ್ತಿದ್ದೀನಿ. ಯಾರೆಲ್ಲ ಈಗ ಡೈಲಿ ಮೇಕಪ್ ಅಂತ ಏನು ಹೇಳ್ತಾರಲ್ವ, ಸಿಂಪಲ್ಲಾಗಿ ಆ ಡೈಲಿ ಮೇಕಪ್ ರೊಟೀನ ಹಾಗೂ ಸಿಂಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸು ಬಂದು ಅಂಡರ್ 1000 ಒಳಗಡೆ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಮೇಕಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ನೋಡಿ, ನಾನು ಫೇಸನ್ನು ಬಂದು ಈ ರೀತಿ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಮೇಕಪ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಫೇಸನ್ನು ಕಂಪ್ಲೀಟಾಗಿ ಕ್ಲೀನಾಗಿರಬೇಕು ನಿಮ್ಮ ಫೇಸ್. ಇಲ್ಲಿ ನಾನು ನಿವ್ಯಾ ಅವರ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಿದ್ದೀನಿ. ಈ ನಿವ್ಯಾ ಅವರ ಮಾಯ್ಶ್ಚರೈಸರ್ ಬಂದು ನೀವು ಯಾವುದೇ ಮೇಕಪ್ ಅಪ್ಲೈ ಮಾಡೋದಕ್ಕೆ ಮುಂಚೆ ನಿಮ್ಮ ಸ್ಕಿನ್ನನ್ನು, ಫೇಸನ್ನು ನೀವು ಮಾಯ್ಶ್ಚರೈಸ್ ಅಪ್ಲೈ ಮಾಡಬೇಕು. ಈ ರೀತಿ ಬೆರಳಿಗೆ ಒಂದು ಸ್ವಲ್ಪ ಕ್ರೀಮನ್ನು ತಗೊಂಡು, ಮಾಯ್ಶ್ಚರೈಸ್ ಕ್ರೀಮನ್ನು, ಅದನ್ನು ನಿಮ್ಮ ಫೇಸ್ಗೆ ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲೆಲ್ಲಿ ಮೇಕಪ್ ಹಾಕ್ತಿರೋ ಆ ಎಲ್ಲ ಪ್ಲೇಸ್ಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೀವು ಫೇಸ್ಗೆ ಯಾವ ರೀತಿ ಕ್ರೀಮ್ಸ್ನ ಹಾಕ್ತಿರೋ ಅದೆಲ್ಲ ಕ್ರೀಮ್ಸ್ನ ಬಂದು ನೀವು ನೆಕ್ಗೆ ಕೂಡ ಹಾಕಬೇಕು. ನೀವು ನೆಕ್ಗೆ ಹಾಕದೆ ಓನ್ಲಿ ಫೇಸ್ಗೆ ನೀವು ಮೇಕಪ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ನೆಕ್ ಬೇರೆ ರೀತಿ ಹಾಗೂ ನಿಮ್ಮ ಫೇಸ್ ಬೇರೆ ರೀತಿ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಆದ್ದರಿಂದ ನೀವು ಫೇಸ್ಗೆಲ್ಲ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ಮೇಕಪ್ ಮಾಡುವಾಗ ಬೇಸಿಕ್ ಪ್ರಾಡಕ್ಟ್ಸ್ನ ನೆಕ್ಗೆ ಕೂಡ ಹಾಕಬೇಕು. ಹಾಕಿ ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಸಾಕು. 5 ಸೆಕೆಂಡ್ಸ್ ಅದೆಲ್ಲ ಡ್ರೈ ಆಗುತ್ತೆ. ಈ ನಿವ್ಯಾ ಅವರ ಮಾಯ್ಶ್ಚರೈಸರ್ನ ನಾನು ಬಂದು ಪರ್ಪಲಲ್ಲಿ ಆರ್ಡ್ರ್ ಮಾಡಿದ್ದು. ನಾನು ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ಒಟ್ಟಿಗೆ ಆರ್ಡ್ರ್ ಮಾಡಿದೆ. ಇದು 140 ಇದೆ, ಬಟ್ ನನಗೆ 110 ಏನೋ ಸಿಕ್ತು. ಸೆಕೆಂಡ್ ಬಂದು ಪ್ರೈಮರ್ನ ಅಪ್ಲೈ ಮಾಡಬೇಕು. ಇದು ಬಂದು ಇನ್ಸೆಟ್ ಅವರ ಚಿಕ್ಕದು, ತುಂಬ ಚಿಕ್ಕ ಪ್ರೈಮರ್ ಇದು. ನಾನು ಯಾಕಂದರೆ ನಿಮಗೆ 1000 ಅಂಡರಲ್ಲಿ ನಾನು ನಿಮಗೆ ಪ್ರಾಡಕ್ಟ್ಸ್ ತೋರಿಸ್ತಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸು ಚಿಕ್ಕದನ್ನು ತೋರಿಸ್ತಿದ್ದೀನಿ. ಇದನ್ನು ಸಹ ಸೇಮ್ ಅದೇ ರೀತಿ ಮಾಯ್ಶ್ಚರೈಸರ್ ಥರ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಕೈಗೆ ಈ ರೀತಿ ನೀವು ಯಾವ ರೀತಿ ಮಾಯ್ಶ್ಚರೈಸರ್ನ ಹಾಕ್ಕೊಂಡ್ರು ಅದೇ ರೀತಿ ಪ್ರೈಮರ್ನ ಕೂಡ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೆಕ್ಕಿಗೂ ಕೂಡ ನಾನು ಸ್ಪ್ರೆಡ್ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ ಡಾಟ್ ಇಟ್ಟು ಅದನ್ನು ಕಂಪ್ಲೀಟಾಗಿ ಬ್ಲೆಂಡ್ ಮಾಡಬೇಕು. ಫುಲ್ ಫೇಸ್ ಬಂದು ಅದು ಕವರ್ ಮಾಡ್ಕೋಬೇಕು ನೀವು. ಇದನ್ನು ಕೂಡ ಕವರ್ ಮಾಡಿದ್ಮೇಲೆ ಎಗೇನ್ ಇದನ್ನು ಕೂಡ ಒಂದು 5 ಸೆಕೆಂಡ್ ಬಿಟ್ಟರೆ ಸಾಕು. ಇದಾದಮೇಲೆ ನಾನು ಬಂದು ಇಲ್ಲಿ ಲ್ಯಾಕ್ಮಿ ಅವರ ಮಾಯ್ಶ್ಚರೈಸರ್ ಕಮ್ ಐಲೈಟರನ್ನು ಯೂಸ್ ಮಾಡ್ತಿದ್ದೀನಿ. ಇದು ನಿಮಗೆ ಮಾಯ್ಶ್ಚರೈಸರ್ ಆ್ಯಂಡ್ ಐಲೈಟರ್ ಆಗಿ ಎರಡಾಗಿಯೂ ನಿಮಗೆ ಇದು ಕೆಲಸ ಮಾಡುತ್ತೆ. ಇದು 299 ಪ್ರೈಸ್ ತೋರಿಸ್ತಿದೆ, ಬಟ್ ನನಗೆ ಇದು ಆಫರಲ್ಲಿ ಸಿಕ್ಕಿತ್ತು. ನೀವು ಪರ್ಪಲ್ ಆ್ಯಪ್ಗೆ ಹೋದರೆ ನಿಮಗೆ ತುಂಬ ರೀಸನಬಲ್ ಪ್ರೈಸಸಲ್ಲಿ ಇದೆಲ್ಲ ಸಿಗುತ್ತೆ. ನೀವು ಫಸ್ಟು ಟ್ರಯಲ್ ಮಾಡಿ ಅಷ್ಟೇ. ನೀವು ಯಾವ ರೀತಿ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ ತೊಗೊಂಡ್ರೋ ಅದೇ ರೀತಿ ಇದನ್ನು ಸಹ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಈ ರೀತಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ನೀವು ನನ್ನ ಗಮನಿಸಿದ್ರೆ ನಾನು ಎಲ್ಲ ಪ್ರಾಡಕ್ಟ್ಸ್ನ ನೆಕ್ಗೆ ಕೂಡ ಅಪ್ಲೈ ಮಾಡ್ತಿದ್ದೆ, ನಿಮ್ಮ ಮಿಸ್ ಮಾಡಿದೆ. ಎಗೇನ್ ಸೇಮ್ ಅದೇ ರೀತಿ ಇದನ್ನು ಕೂಡ ನಾವು ಕಂಪ್ಲೀಟ್ ಫೇಸ್ಗೆ ಈ ರೀತಿ ನಾವು ಬ್ಲೆಂಡ್ ಮಾಡ್ಕೋಬೇಕು. ಕಂಪ್ಲೀಟ್ ಫೇಸ್ನ ಇದನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಬಂದು ಆಲ್ರೆಡಿ ರೆಡಿ ಆಗುತ್ತೆ. ಇದಾದಮೇಲೆ ಇದನ್ನು 5 ಸೆಕೆಂಡ್ ಬಿಡಬೇಕು. ನಾನು ಇಲ್ಲಿ ಬಂದು ಡೈರೆಕ್ಟಾಗಿ ನಾನು ಫೌಂಡೇಶನ್ಗೆ ಹೋಗ್ತಿದ್ದೀನಿ. ಇದು ಕೂಡ ಸೇಮ್ ನಿಮಗೂ ಇನ್ಸೈಟ್ ಅವರ ಫೌಂಡೇಶನ್ನೇ. ಇಲ್ಲಿ ನಾನು ಅದಕ್ಕೆ ಸೆಂಟರಲ್ಲಿ ತುಂಬ ಜನ ಕಾಂಟೂರ್, ಕನ್ಸೀಲರ್ ಇದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅದನ್ನು ಯಾವುದನ್ನು ಯೂಸ್ ಮಾಡಿಲ್ಲ. ನಾನು ಡೈರೆಕ್ಟ್ ಫೌಂಡೇಶನ್ನೇ ಅಪ್ಲೈ ಮಾಡ್ತಿದ್ದೀನಿ. ಇದು ಕೂಡ ಇನ್ಸೆಂಟ್ ಅವರ ಚಿಕ್ಕ ಬಾಟಲ್. ಇದು ಅರೌಂಡ್ 210 or 220 ಏನೋ ಇದೆ. ಇದೆಲ್ಲ ನಾನು ಒಂದೇ ಸಲ ಪರ್ಪಲಲ್ಲಿ ಅಂಡರ್ 1000 ರೂಪೀಸ್ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿರೋದು. ನಿಮಗೆ ಎಲ್ಲ ಪ್ರಾಡಕ್ಟ್ಸು ಮಿಕ್ಸ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ 100 ಅಲ್ಲ 110 ನಿಮಗೆ ಕಾಸ್ಟ್ ಬೀಳುತ್ತೆ ಅಷ್ಟೇ. ಈಗ ನಾನು ಫೌಂಡೇಶನ್ನ ನೋಡಿ ಒಂದು ಚಿಕ್ಕ 2 ಡ್ರಾಪ್ ತೊಗೋತಿದ್ದೀನಿ. ಜಾಸ್ತಿ ನೀವು ತೊಗೊಳ್ಬಾರ್ದು. ಫೌಂಡೇಶನ್ ಜಾಸ್ತಿ ಆದರೆ ಫೇಸ್ ಎಲ್ಲ ವೈಟ್ ಆಗಿ ಕಾಣುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಕೈ ಮೇಲೆ ತೊಗೊಂಡು ಅದನ್ನು ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಕೈ ಬೆರಳಿಂದ ಮಿಕ್ಸ್ ಮಾಡ್ಕೋತೇನೆ. ಮಿಕ್ಸ್ ಮಾಡಿಕೊಂಡು ಸೇಮ್ ಯಾವ ರೀತಿ ನೀವು ಎಲ್ಲ ಕ್ರೀಮ್ಸ್ನ ಅಪ್ಲೈ ಮಾಡಿದ್ರು ಇದನ್ನು ಅದೇ ರೀತಿ ಅಪ್ಲೈ ಮಾಡಬೇಕು. ಎಲ್ಲೆಲ್ಲ ನೀವು ಮೇಕಪ್ ಮಾಡ್ತಿದ್ರೋ ಆ ಪ್ಲೇಸಸ್ಗೆ ಈ ರೀತಿ ಅಪ್ಲೈ ಮಾಡಬೇಕು. ಬಟ್ ಏನಂದರೆ ನೀವು ಫೌಂಡೇಶನ್ ಮಾತ್ರ ಅಪ್ಲೈ ಮಾಡಿ ಇಮ್ಮಿಡಿಯೇಟ್ ನೀವು ಬ್ಲೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ನಿಮಗೆ ಡ್ರೈ ಆಗಿಬಿಡುತ್ತೆ, ವೈಟ್ ಪ್ಯಾಚಸ್ ಥರ ಆಗುತ್ತೆ. ಫೌಂಡೇಶನ್ ಮಾತ್ರ ನೀವು ಇಮಿಡಿಯೇಟ್ ಈ ರೀತಿ ಬ್ಲೆಂಡ್ ಮಾಡಬೇಕು. ಕೆಲವರು ಬ್ಯೂಟಿ ಬ್ಲೆಂಡರಲ್ಲಿ ಮಾಡ್ತಾರೆ, ಕೆಲವರು ಬ್ರಷಲ್ಲಿ ಮಾಡ್ತಾರೆ. ನಾನು ಕೈಯಲ್ಲೇ ಮಾಡ್ತಿದ್ದೀನಿ. ಇಟ್ಸ್ ಅಪ್ ಟು ಯು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಕಂಪ್ಲೀಟ್ ಫೇಸ್ ಅದು ಬ್ಲೆಂಡ್ ಆಗಬೇಕು. ಫೇಸಲ್ಲೆಲ್ಲ
ಈ ರೀತಿ ನಿಧಾನಕ್ಕೆ ಎಲ್ಲವನ್ನು ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಅದನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಫೌಂಡೇಶನ್ ಯಾವುದೇ ಕಾರಣಕ್ಕೆ ಡ್ರೈ ಆದರೆ ವೈಟ್ ಪ್ಯಾಚಸ್ ಆಗುತ್ತೆ. ನೋಡಿ ಈ ರೀತಿ ಕಂಪ್ಲೀಟ್ ಫೇಸ್ ನಾನು ಅಪ್ಲೈ ಮಾಡಿದ್ದೀನಿ. ಇದು ಅಪ್ಲೈ ಆದರೆ ನಿಮಗೆ ಫೇಸ್ ಆಲ್ರೆಡಿ ನಿಮಗೆ ಒಂದು ಡಿಫ್ರೆನ್ಸ್ ಫೇಸಲ್ಲಿ ಕಾಣಿಸ್ತಿದೆ. ಆ್ಯಂಡ್ ನನಗೆ ಬಂದು ಐಬ್ರೋಸ್ ಬಂದು ತುಂಬ ಅಂದರೆ ತುಂಬ ತಿನ್ನಿದೆ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ತಿನ್ನಿದೆ, ಹಾಗಾಗಿ ನಾನು ಐಬ್ರೋಸ್ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು ಯಾವುದೇ ಐ ಮೇಕಪ್ ಮಾಡ್ತಿಲ್ಲ. ಐ ಮೇಕಪ್ ಮಾಡೋರು ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಮತ್ತು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ. ಈ ಬ್ಲೂ ಎವೆನ್ ಅಂತ ಏನೋ ಇತ್ತು ಬ್ರ್ಯಾಂಡ್, ಅದರದ್ದು ಐಬ್ರೋ ಪೆನ್ಸಿಲ್. ನಾನು ಕ್ಯಾಮ್ರಾ ನೋಡ್ಕೊಂಡು ಐಬ್ರೋ ಕ್ಲೀನಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಇಲ್ಲಿ ಮಿರರ್ ನೋಡ್ಕೊಂಡು ಮಾಡ್ಕೋತಿದ್ದೀನಿ. ಐಬ್ರೋ ಸೆಟಪ್ ಮಾಡ್ತಿದ್ದೀನಿ. ಇದು ಕೂಡ ಮಾಡಲೇಬೇಕು. ಐಬ್ರೋ ಸ್ವಲ್ಪ ನಿಮಗೆ ಡಾರ್ಕ್ ಆಗಿದ್ರೇ ಅದು ಮೇಕಪ್ಗೆ ಲುಕ್ ಕಾಣಿಸೋದು. ಇಲ್ಲಿ ನಾನು ಐ ಮೇಕಪ್ ಮಾಡದೇ ಇರೋದ್ರಿಂದ ನನ್ನ ಮೇಕಪ್ ಫಿನಿಶ್ ಆಗೋಕ್ಕೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನೀವು ಐ ಮೇಕಪ್ ಮಾಡಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ಬೋದು. ಫೌಂಡೇಶನ್ ಹಾಕಿರೋದ್ರಿಂದ ನಮಗೆ ಪೌಡರ್ ಹಾಕಲೇಬೇಕು, ಹಾಗಾಗಿ ನಾನಿಲ್ಲಿ ಬನಾನಾ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಇನ್ಸೆಟ್ ಬ್ರ್ಯಾಂಡ್ದೇ ನಿಮಗೆ ಬನಾನಾ ಲೂಸ್ ಪೌಡರ್. ಫೌಂಡೇಶನ್ ಹಾಕಿದ್ಮೇಲೆ ಕಂಪಲ್ಸರಿ ಯಾವುದಾದ್ರೂ ಒಂದು ಲೂಸ್ ಪೌಡರ್ ನೀವು ಯೂಸ್ ಮಾಡಬೇಕು. ಸೊ ಇದು ಅರೌಂಡ್ ಕಾಸ್ಟ್ ನನಗೆ 200 ಏನೋ ಬಿತ್ತಿದೆ. ಇದನ್ನು ನಾನು ಸ್ವಲ್ಪ ಕ್ವಾಂಟಿಟಿ, ಇದನ್ನು ಕೂಡ ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಈ ರೀತಿ ಪೌಡರ್ನ ಎಲ್ಲೆಲ್ಲ ನೀವು ಫೌಂಡೇಶನ್ ಹಾಕಿದ್ರು ಆ ಎಲ್ಲ ಪ್ಲೇಸ್ಗೂ ನೀವು ಪೌಡರನ್ನು ನೀವು ಯೂಸ್ ಮಾಡ್ಕೋಬೇಕು. ಈ ರೀತಿ ಒಂದು ಬ್ರಷ್ ತೊಗೊಂಡು ಕಂಪ್ಲೀಟಾಗಿ ಪೌಡರನ್ನು ಎಲ್ಲ ಕಡೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅದು ಈಸಿಯಾಗಿ ಅದು ಕವರ್ ಆಗುತ್ತೆ. ನೋಡಿ ಇಷ್ಟೇ ಆಗಿರುತ್ತೆ ನನ್ನ ಮೇಕಪ್. ಇದರ ಜೊತೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ ನಾನು. ನೀವೇನಾದರೂ ಎಕ್ಸ್ಟ್ರಾ ಐ ಮೇಕಪ್ ಮಾಡ್ಕೊಳ್ಳೋದಾದರೆ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ನಿಮಗೆ ಒಂದು 5 ಮಿನಿಟ್ಸ್ ತೊಗೋಬೋದು. ನಂದು ಇದು ಒಂದು ಸಿಂಪಲ್ ಮೇಕಪ್ ಅಂತ ಏನು ಹೇಳ್ತೀರಲ್ವ, ಅದು ಸಿಂಪಲ್ ನೋ ಮೇಕಪ್ ಲುಕ್, ಡೈಲಿ ಮೇಕಪ್ ಇದೆ. ಈ ರೀತಿ ಯಾವುದೇ ಹೆಸರನ್ನು ಬೇಕಾದರೂ ಇದಕ್ಕೆ ನೀವು ಕೊಡ್ಬೋದು. ಇಷ್ಟ ಆಗಿರುತ್ತೆ ನನ್ನ ಮೇಕಪ್. ಇದಾದಮೇಲೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ಮೈ ಗ್ಲಾಮ್ ಅವರ ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ ಎರಡನ್ನೂ ಸಹ ನಾನು ಯೂಸ್ ಮಾಡ್ತಿದ್ದೀನಿ. ಫಸ್ಟು ಬಂದು ನಾನು ಲಿಪ್ ಬಾಮನ್ನು ಯೂಸ್ ಮಾಡ್ತೀನಿ, ಜಸ್ಟ್ ಫಾರ್ ಲಿಪ್ಸ್ ಸ್ವಲ್ಪ ಡ್ರೈ ಇತ್ತು ಹಾಗಾಗಿ. ಅದಾದಮೇಲೆ ನಾನು ಸೇಮ್ ಮೈ ಗ್ಲಾಮ್ ಅವರ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನನ್ನ ಕಂಪ್ಲೀಟ್ ಮೇಕಪ್ ಬಂದು ರೆಡಿ ಆಗಿಬಿಡುತ್ತೆ. ಇದು ಬಂದು ನಿಮಗೆ ನೋ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಯಾರಾದರೂ ನೋಡಿದ್ರೆ ನಿಮಗೆ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕಿದ್ದೀರಾ ಅಷ್ಟೇ ಅಂತ ಕಾಣಿಸುತ್ತೆ. ಆ ರೀತಿ ಸಿಂಪಲ್ ಮೇಕಪ್ ಇದಾಗಿರುತ್ತೆ. ಇದೆಲ್ಲ ಆದಮೇಲೆ ಮೇಕಪ್ ಫಿಕ್ಸರನ್ನು ತೊಗೊಂಡು ಫುಲ್ ಫೇಸ್ಗೆ ಮೇಕಪ್ ಫಿಕ್ಸರ್ ಹಾಕ್ಕೋಬೇಕು. ಮೇಕಪ್ ಫಿಕ್ಸರ್ ನೀವು ಹಾಕೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೂ ಅದು ನಿಮಗೆ ಸ್ವೆಟ್ ಆದಾಗ ಅಷ್ಟು ಸ್ಪ್ರೆಡ್ ಆಗಲ್ಲ. ಆದ್ದರಿಂದ ಮೇಕಪ್ ಫಿಕ್ಸರ್ ಬಂದು ಕಂಪಲ್ಸರಿ ನೀವು ಸ್ಪ್ರೇ ಮಾಡ್ಕೋಬೇಕು. ಇಷ್ಟೇ ಆಗಿರುತ್ತೆ ನಿಮ್ಮ ಈಸಿ ಆ್ಯಂಡ್ ಡೈಲಿ ಆ್ಯಂಡ್ ನೋ ಮೇಕಪ್ ಲುಕ್ನ ಮೇಕಪ್. ನಾನೀಗ ರೆಡಿಯಾಗಿ ಬರ್ತೀನಿ ನಿಮ್ಮ ಮುಂದೆ. ಜಸ್ಟ್ ಏರ್ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು, ಏನು ಲುಕ್ ಅಂತ, ಮೇಕಪ್ ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮಗೆ ಇದು ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.